ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೂವಿ ಮಾತು ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಸಖತ್ ಹೈಪ್ ಕ್ರಿಯೇಟ್ ಮಾಡಿರೋ ಪೃಥ್ವಿ ಅಂಬಾರ್ ಮತ್ತು ಧನ್ಯ ರಾಜ್ಕುಮಾರ್ ಅವರ ನಟನೆಯ ಚೌಕಿದಾರ್ ಸಿನಿಮಾ ರಿಲೀಸ್ ಆಯ್ತು. ದಿಯಾ ಸಿನಿಮಾದಲ್ಲಿ ಚಾಕ್ಲೇಟ್ ಬಾಯ್ ಆಗಿ ಮಿಂಚಿದ್ದಂತ ಪೃಥ್ವಿ ಅವರು ಈಗ ಪಕ್ಕಾ ಮಾಸ್ ಅವತಾರ ಎತ್ತಿದ್ದಾರೆ. ಹಾಗಾದ್ರೆ ಈ ಚೌಕಿದಾರದ ಕತೆ ಏನು, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮೊದಲಿಗೆ ಕತೆ ಬಗ್ಗೆ ಹೇಳ್ಬೇಕಂದ್ರೆ ಇದು ಕೇವಲ ಒಬ್ಬ ಕಾವಲುಗಾರನ ಕಥೆಯಲ್ಲ, ಇದು ಒಂದು ಸಾಂಪ್ರದಾಯಸ್ಥ ಕುಟುಂಬದ ಕತೆ. ಚಿತ್ರದ ನಾಯಕ ತನ್ನ ಮನೆ ಮತ್ತು ತನ್ನ ತಂದೆ ಅಂದ್ರೆ ಸಾಯಿ ಕುಮಾರ್ ಅವರ ಮೌಲ್ಯಗಳನ್ನ ಕಾಪಾಡಲು ಹೇಗೆ ಚೌಕಿದಾರನಾಗಿ ನಿಲ್ತಾನೆ ಅನ್ನೋದೇ ಈ ಸಿನಿಮಾದ ಹೈಲೈಟ್. ಇಂದಿನ ಕಾಲದಲ್ಲಿ ಮರೆಯಾಗ್ತಿರುವ ಜಂಟಿ ಕುಟುಂಬ ಅಂದ್ರೆ ಜಾಯಿಂಟ್ ಫ್ಯಾಮಿಲಿದ ಮಹತ್ವ ಮತ್ತು ಆ ಕುಟುಂಬಕ್ಕೆ ಒಂದು ಕಂಟಕ ಬಂದಾಗ ನಾಯಕ ಅದನ್ನ ಹೇಗೆ ಎದುರಿಸ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಎಮೋಷನಲ್ ಆಗಿ ತೋರಿಸಿದ್ದಾರೆ. ಇದರ ಜೊತೆಗೆ ನಟನೆಯ ವಿಚಾರಕ್ಕೆ ಬಂದ್ರೆ ಪೃಥ್ವಿ ಅವರನ್ನ ಈ ಲುಕ್ ನಲ್ಲಿ ನೋಡಿ ನನಗಂತೂ ತುಂಬಾನೇ ಖುಷಿ ಆಯ್ತು. ಅವರು ಆಕ್ಷನ್ ಸೀನ್ ಗಳನ್ನ ಮತ್ತು ಡೈಲಾಗ್ ಡೆಲಿವರಿಗಳನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದಾರಂತಾನೆ ಹೇಳ್ಬೋದು. ಇನ್ನ ಧನ್ಯ ರಾಜ್ಕುಮಾರ್ ಅವರು ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರ ನಟನೆಯು ತುಂಬಾ ಮೆಚೂರ್ಡ್ ಆಗಿ ಕಾಣ್ತಾ ಇತ್ತು. ಸಾಯಿ ಕುಮಾರ್ ಅವರ ಒಂದು ಗಂಭೀರ ಪಾತ್ರ ಮತ್ತು ಅವರ ವಾಯ್ಸ್ ಸಿನಿಮಾಗೆ ಒಂದು ತೂಕವನ್ನ ತಂದುಕೊಡ್ತು. ಅದರ ಜೊತೆಗೆ ಟೆಕ್ನಿಕಲ್ ಪಾಯಿಂಟ್ ಬಗ್ಗೆ ಹೇಳ್ಬೇಕಂದ್ರೆ ಕೆಜಿಎಫ್ ಖ್ಯಾತಿಯ ಸಚಿನ್ ಬಸ್ರೂರ್ ಅವರ ಸಂಗೀತ ಈ ಸಿನಿಮಾದ ಬೆನ್ನೆಲುಬು ಅಂತ ಹೇಳ್ಬೋದು. ಮಾಸ್ ಸೀನ್ ಗಳಲ್ಲಿ ಬಿಜಿಎಂ ತುಂಬಾ ಸಖತ್ತಾಗಿ ಕೇಳಿಸ್ತು. ಎಮೋಷನಲ್ ಸೀನ್ ಗಳಿಗೂ ಮನಸ್ಸನ್ನ ಮುಟ್ಟಂತಾನೆ ಹೇಳ್ಬೋದು. ಇನ್ನ ಸಿನಿಮಾಟೋಗ್ರಫಿ ಬಗ್ಗೆ ಹೇಳ್ಬೇಕಂದ್ರೆ ಹಳ್ಳಿಯ ಹಸಿರು ಮತ್ತು ಆ ಆಕ್ಷನ್ ಸೀನ್ ಗಳನ್ನ ತುಂಬಾ ಚೆನ್ನಾಗಿ ಸೆರೆ ಹಿಡಿಯಲಾಗಿದೆ. ಪ್ರತಿ ಫ್ರೇಮ್ ಕೂಡ ರಿಚ್ ಆಗಿ ಕಾಣುತ್ತೆ. ಇನ್ನ ಪ್ರೇಕ್ಷಕನಾಗಿ ಕುಳಿತಾಗ ನನಗೆ ಏನೆಲ್ಲ ಇಷ್ಟ ಆಯ್ತು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಪೃಥ್ವಿ ಅವರ ಅದ್ಭುತ ನಟನೆ ಮತ್ತು ಅವರ ಡೈಲಾಗ್ ಡೆಲಿವರಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನ ಕುಟುಂಬದ ಮೌಲ್ಯಗಳನ್ನ ಸಾರುವಂತಹ ಇಂಥ ಸಿನಿಮಾಗಳನ್ನ ಫ್ಯಾಮಿಲಿ ಕೂತು ಆರಾಮಾಗಿ ನೋಡಬಹುದು. ಸಾಯಿ ಕುಮಾರ್ ಅವರ ಪವರ್ಫುಲ್ ಡೈಲಾಗ್ಗಳು ಹಾಗೆ ಸುಧಾ ರಾಣಿ ಅವರ ಎಮೋಷನಲ್ ಸೀನ್ಗಳು ಮನಸ್ಸಿಗೆ ಮುಟ್ಟುವಂತೆ ಎಲ್ರಿಗೂ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಇನ್ನ ಈ ಸಿನಿಮಾದ ಮೈನಸ್ ಪಾಯಿಂಟ್ ಗಳು ಏನಿರ್ಬೋದು ಅಂತ ನೋಡಿದಾಗ ಈ ಸಿನಿಮಾ ಫಸ್ಟ್ ಹಾಫ್ ಅಲ್ಲಿ ತುಂಬಾನೇ ಸ್ಲೋ ಆಗಿ ಹೋಗ್ತಾ ಇತ್ತು. ಕೆಲವು ಕಡೆ ಹಳೆಯ ಫಾರ್ಮುಲಾಗಳನ್ನೇ ಎತ್ತಿ ಮತ್ತೆ ಅದನ್ನೇ ರಿಮಿಕ್ಸ್ ಮಾಡಿ ಕೊಟ್ಟಿದ್ದಾರೇನೋ ಅಂತ ಅನಿಸ್ತಾ ಇತ್ತು. ಕ್ಲೈಮ್ಯಾಕ್ಸ್ ಅಂದ್ರೂ ತುಂಬಾ ಪ್ರಿಡಿಕ್ಟ್ ಆಗಿತ್ತು. ಇದನ್ನ ಮೊದಲೇ ನಾನು ಡಿಸೈಡ್ ಮಾಡಿದ್ದೆ, ಅದರಂತೆ ಆಯ್ತು. ಇನ್ನ ಈ ಒಂದು ಸಿನಿಮಾದಲ್ಲಿ ನಮ್ಮ ಬಿಗ್ ಬಾಸ್ ವಿನ್ನರ್ ಆದಂತಹ ಗಿಲ್ಲಿ ಅವರ ಪಾತ್ರ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅವರು ನಟಿಸಿರುವಂತಹ ಎಲ್ಲಾ ಪಾತ್ರಗಳು ನಕ್ಕು ನಗಿಸಿ ಅಲ್ಲಿ ನೆರೆದಿರುವಂತಹ ಜನರಿಗೆ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಏನೇ ಆಗ್ಲಿ ಚೌಕಿದಾರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂತಹ ಸಿನಿಮಾ. ಇದರಲ್ಲಿ ಆಕ್ಷನ್ ಇದೆ, ಎಮೋಷನಲ್ ಸೀನ್ ಗಳಿವೆ ಮತ್ತೆ ಫ್ಯಾಮಿಲಿಗೆ ಬೇಕಾದಂತಹ ಮೆಸೇಜ್ ಕೂಡ ಇದೆ. ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ಕೂತು ಆರಾಮಾಗಿ ಈ ಸಿನಿಮಾನ ನೀವು ನೋಡಬಹುದು. ಸೊ ಇನ್ಯಾಕ್ ತಡ, ಟಿಕೆಟ್ ನ ಬುಕ್ ಮಾಡಿ ಈ ಒಂದು ಚೌಕಿದಾರ್ ಸಿನಿಮಾನ ನೋಡ್ಕೊಂಡ್ ಬನ್ನಿ. ಈಗಾಗಲೇ ನೀವು ಈ ಸಿನಿಮಾನ ನೋಡಿದ್ರಿ ಅಂದ್ರೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನೋಡಿಲ್ಲ ಅಂದ್ರೆ ನನ್ನ ಒಂದು ವಿಡಿಯೋ ನೋಡ್ಕೊಂಡು ಹೋಗಿ, ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದೇ ರೀತಿ ಹೊಸ ಮೂವಿ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ಹೊಸ ವಿಡಿಯೋಗಳ ಅಪ್ಡೇಟ್ಗಳು ನಿಮ್ಗೆ ಬೇಗನೆ ಸಿಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.